ಈ ಪ್ರಪಂಚದಲ್ಲಿ ಯಾವುದೇ ಒಂದು ವ್ಯಕ್ತಿಯ ವಿಗ್ರಹಗಳನ್ನ ಅವರು ತೀರಿ ಹೋದ ನಂತರ ಅವ್ರು ಮಾಡಿದ ಕೆಲಸಕ್ಕೋಸ್ಕರ ವಿಶ್ವದಲ್ಲಿ ಯಾರಾದ್ರೂ ಒಂದು ವ್ಯಕ್ತಿದು ಲಕ್ಷಾಂತರ ವಿಗ್ರಹಗಳು ಎಲ್ಲಾ ದೇಶಗಳ ಯಾವ್ದು ಇದೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತ್ರ. ಯಾಕಂದ್ರೆ 100-200 ವರ್ಷದ ಹಿಂದೆ ದಲಿತರು, ಶೋಷಿತ ವರ್ಗ ಜನ ಆಸ್ತಿ, ಶಿಕ್ಷಣ ಎಲ್ಲದರಿಂದ ವಂಚಿತರಾಗಿ ಮೃಗಗಳಿಗಿಂತ ತುಂಬಾ ಕೀಳಾಗಿ ನಡೆಸುವಂತ ಸಂದರ್ಭದಲ್ಲಿ ಶ್ರೇಷ್ಠವಾದಂತಹ ಸ್ವತಂತ್ರ ಹೋರಾಟ ಮಾಡಿ ಸಂವಿಧಾನ ಸಭೆಯಲ್ಲಿ ಎಲ್ಲ ದೀನ ದಲಿತರ ಶೂದ್ರರ ಹಕ್ಕುಗಳು, ಆಸ್ತಿ, ವಿದ್ಯೆ, ರಾಜಕೀಯ ಎಲ್ಲದರಲ್ಲೂ ಸಹ ಎಲ್ಲರಿಗೂ ಸಮಪಾಲು ಸಹಪಾಲು ಅನ್ನೋ ತತ್ವವನ್ನು ಹಾಕಿದ ಒಂದು ಪರಿಣಾಮವಾಗಿ ಇವತ್ತು ವಿದ್ಯೆಯಲ್ಲಿ, ರಾಜಕೀಯದಲ್ಲಿ, ವ್ಯಾಪಾರದಲ್ಲಿ ಎಲ್ಲರೂ ಸಹ ಒಂದು ನಮಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದಂತ ಒಂದು ಭಿಕ್ಷೆ. ಅವರ ವಿಗ್ರಹ ಈ ಗ್ರಾಮದಲ್ಲಿ ಯಾಕಿರ್ಬೇಕಂದ್ರೆ ಬೆಳಗ್ಗೆ ಸಂಜೆ ನಾವು ಹೋಗುವಂತ ಸಂದರ್ಭದಲ್ಲಿ ನಾವೆಲ್ಲಿದ್ದೀವಿ, ಹೆಂಗಿದ್ವಿ, ಮುಂದೆ ಏನಾಗ್ಬೇಕಂತ ಒಂದು ಮಾರ್ಗವನ್ನು ಅವ್ರ ಕೈ ನಮ್ಗೆ ತೋರಿಸುತ್ತೆ. ಹಾಗಾಗಿ ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಜಾತಿ ಮತ ಎಲ್ಲಗಳನ್ನು ಮೀರಿ ಒಂದು ಕೋಲಾರ ಜಿಲ್ಲೆನಲ್ಲೇ ನಾನು ನೋಡಿದ ಹಾಗೆ ನಾನು ಬಂದ ಒಂದು ವರ್ಷದಲ್ಲಿ ಈ ತರ ಭವ್ಯವಾದಂತ ಗ್ರಾನೈಟ್ ವಿಗ್ರಹ ಈ ಗ್ರಾಮದಲ್ಲಿ ಶಿಲಂಗೇರಿದಲ್ಲಿ ಹಾಕಿರೋದು ನನಗೆ ಅತಿ ಒಂದು ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳ್ತೀನಿ. ವಿಗ್ರಹಗಳನ್ನ ನೋಡೋದಲ್ಲ, ವಿಗ್ರಹಗಳ ಹಿಂದೆ ಇರುವಂತಹ ಮಾರ್ಮಿಕವನ್ನು ಸಹ ನಮ್ಮೆಲ್ಲ ಜನಾಂಗದ ಯುವಕರು ನೋಡ್ಕೋಬೇಕನ್ನೋದು ನನ್ನೊಂದು ಆಶೆ. ಅಂಬೇಡ್ಕರ್ ಅವ್ರದ್ದು ಏನು ವಿಗ್ರಹ ಹಾಕಿದವಲ್ಲ ಅದನ್ನ ಅಷ್ಟನ್ನೇ ಚೆನ್ನಾಗಿ ನಡೆಸ್ಕೊಂಡು ನೂರಾರು ಜನ ಅಂಬೇಡ್ಕರ್ ಅವ್ರನ್ನ ನಮ್ಮ ಗ್ರಾಮದಿಂದ ಸಂಸದರ ಮಟ್ಟಕ್ಕೆ ಎಲ್ಲರನ್ನು ತರೋದಕ್ಕೆ ಮತ್ತೆ ಅಧಿಕಾರಿಗಳ ಮಟ್ಟಕ್ಕೆ ತರೋದಕ್ಕೆ ನೀವೆಲ್ಲರೂ ಮಾಡ್ಬೇಕಂತ ಹೇಳಿ